ಇನ್ನು ಕನ್ನಡದ ಖ್ಯಾತ ಆ್ಯಂಕರ್ ಆದಂಥ ಚಂದನ್ ಅವರು ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬರ್ತಿರೋಂಥದ್ದು. ಹಾಗಾದರೆ ಏನಾಗಿದೆ ಅವರಿಗೆ, ಯಾರು ಈ ನಟ ಮತ್ತು ಆ್ಯಂಕರ್, ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇನ್ನು ಕನ್ನಡದಲ್ಲಿ ಅವರದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿ ಕನ್ನಡದ ಮೇಲೆ ಸಾಕಷ್ಟು ಹಿಡಿತವನ್ನು ಸಾಧಿಸಿದಂಥ ಅದ್ಭುತವಾದಂಥ ಕಲಾವಿದ ಅಂತಂದರೆ ಅದು ನಟ ಚಂದನ್ ಅಂತಲೇ ಹೇಳ್ಬೋದು. ಇನ್ನು ಇವರು ಚಂದನ್ ಅವರು ಉದಯ ಮ್ಯೂಸಿಕ್ನಲ್ಲಿ ಸಾಕಷ್ಟು ಸೀರಿಯಲ್ಗಳಲ್ಲಿ ಕೂಡ ಮತ್ತು ಸಿನಿಮಾಗಳಲ್ಲಿ ಹಾಗೆ ಆ್ಯಂಕರ್ ಆಗಿ ಕೂಡ ಇವರು ಕಾಣಿಸ್ಕೊಂಡಿದ್ರು. ಇನ್ನು ಡಿ ಡಿ ಚಂದನ್‌ದಲ್ಲಿ ಸುಮಾರು 7 ವರ್ಷಗಳ ಕಾಲ ಅಲ್ಲೂ ಕೂಡ ಕೆಲಸವನ್ನು ಮಾಡಿದರು. ಏನೋ ಸದ್ಯ ಬೆಳಗಾವಿಯಿಂದ ಬೆಂಗಳೂರಿಗೆ ವಾಪಸ್ ಮರಳುವಂಥ ಸಂದರ್ಭದಲ್ಲಿ ಮುಂಜಾನೆ 3:15 ಸುಮಾರಿನಲ್ಲೇ ಅಪಘಾತದಿಂದ ರಸ್ತೆ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಿರೋಂಥದ್ದು. ಲಾರಿ ಹೊಡೆದಂಥ ಪರಿಣಾಮವಾಗಿ ಸ್ಥಳದಲ್ಲೇ ಇವರು ಮತ್ತು ಇವರ ಸ್ನೇಹಿತರು ಕೂಡ ಕೊನೆ ಸೆಳೆದಿದ್ದಾರೆ. ಇನ್ನು ವಿಚಾರ ತಿಳಿದಂಥ ಇನ್ನೂ ದುರಂತ ಏನಪ್ಪ ಅಂತಂದರೆ ಇವರ ಪತ್ನಿಯೂ ಸಹ ಆತ್ಮಹತ್ಯೆಗೆ ಶರಣಾಗಿರೋದು ನಿಜಕ್ಕೂ ಕೂಡ ದುರಂತ ಅಂತಲೇ ಕೂಡ ಹೇಳ್ಬೋದು. ಚಂದನ್ ಅವರು ಉದಯ ಮ್ಯೂಸಿಕ್ನಲ್ಲಿ ಮತ್ತು ಉದಯ ಟಿವಿಯಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿ ಆ್ಯಂಕರಿಂಗ್ ಕ್ಷೇತ್ರದಲ್ಲಿ ಅವರದೇ ಆದಂಥ ರೀತಿಯಲ್ಲಿ ಛಾಪನ್ನು ಕೂಡ ಮೂಡಿಸಿದರು. ಇಂಥ ಅದ್ಭುತವಾದಂಥ ಕಲಾವಿದ ಈ ರೀತಿ ಕೊನೆಗೆ ಸೆಳೆದಿರೋದು ನಿಜಕ್ಕೂ ಕೂಡ ಇಂಥ ದುರಂತ ಅಂತ್ಯ ಆಗಿರೋದು ಇಡೀ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟಿಗೆ ಶಾಕ್ ಎದುರಾಗಿದೆ ಅಂತ ಹೇಳ್ಬೋದು.